ಗುಟ್ಕಾ ಬ್ಯಾನ್ ಆದೇಶದ ವಿಚಾರದಲ್ಲಿ ರಾಜ್ಯ ಸರ್ಕಾರದಲ್ಲೇ ಗೊಂದಲ ಇದೆ. ಅಲ್ಲಿ ಆರೋಗ್ಯ ಸಚಿವರು ಒಂದು ಮಾತನಾಡಿದ್ರೆ ಮುಖ್ಯಮಂತ್ರಿ ಮತ್ತೊಂದು ಮಾತನಾಡ್ತಾ ಇದ್ದಾರೆ. ಇದನ್ನೇ ಅಸ್ತ್ರವಾಗಿ ಬಳಸೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅಡಿಕೆ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಅಡಿಕೆ ಬೆಳೆಗಾರರ ಪರ ಪಾದಯಾತ್ರೆಗೆ ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ದಾವಣಗೆರೆ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪಾದಯಾತ್ರೆಯನ್ನು ನಡೆಸೋದು. ಆಯಾ ಕ್ಷೇತ್ರದ ಮುಖಂಡರಿಂದ 3 ದಿನ ಪಾದಯಾತ್ರೆ. ನಾಳೆಯಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ದಾವಣಗೆರೆಯ ಸ್ಥಳೀಯ ಬಿಜೆಪಿ ನಾಯಕರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಏಕಕಾಲಕ್ಕೆ ಪಾದಯಾತ್ರೆಗೆ ಚಾಲನೆಯನ್ನು ಕೊಡಲಾಗುತ್ತೆ. ಅಡಿಕೆ ಬೆಳೆಯುವಂತ ಜಿಲ್ಲೆಗಳು ಏನಿದಾವೆ ಆ ಜಿಲ್ಲೆಗಳಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಬಳಸಬೇಕು ಸರ್ಕಾರದ ವಿರುದ್ಧ ಅಂತ ಬಿಜೆಪಿ ಯೋಚಿಸಿದೆ. ಅದು ಮಲೆನಾಡು ಇರಬಹುದು, ನಮ್ಮ ದಾವಣಗೆರೆ ಭಾಗ ಇರಬಹುದು, ಈ ಕಡೆ ಕರಾವಳಿ. ಅಡಿಕೆ ಎಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೋ ಆ ಜಾಗದಲ್ಲಿ ಈ ಆದೇಶವನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಯೋಚಿಸಿರೋದು. ದಾವಣಗೆರೆ ಜಿಲ್ಲೆಯ ರೈತರ ಅಡಿಕೆ ಬೆಳೆಗಾರರ ಪರವಾಗಿ ಬೃಹತ್ ಹೋರಾಟವನ್ನು ಮಾಡಬೇಕಂತ ಈ ರಾಜ್ಯ ಸರ್ಕಾರ ವಿರುದ್ಧ. ರಾಜ್ಯ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ. ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ ವಿರುದ್ಧವಾಗಿ ಈಗಾಗಲೇ ನಾವು ನಮ್ಮ ಮತಕ್ಷೇತ್ರದಲ್ಲಿ ಬೃಹತ್ ಅಡಿಕೆ ಬೆಳೆಗಾರರ ಪ್ರತಿಭಟನೆ ಮಾಡಿದ್ವಿ. ಮತ್ತು ಇಂದು ಎಲ್ಲ ಮುಖಂಡಗಳು ನಿಶ್ಚಯ ಮಾಡಿದ್ವಿ, 26ನೇ ತಾರೀಕು ಬುಧವಾರ ಬೆಳಗ್ಗೆ ನಮ್ಮೆಲ್ಲ ಕ್ಷೇತ್ರಗಳಿಂದ ಪಾದಯಾತ್ರೆಗಳು ಹೊರಟಿದ್ದೀವಿ. ಬೆಳಗ್ಗೆ 9 ಗಂಟೆಗೆ 26ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಹೊರಟಿದ್ವಿ ಎಲ್ಲ ಕ್ಷೇತ್ರಗಳಿಂದ. 26ನೇ ತಾರೀಕು ಆಯಾ ಮಂಡಲ ಎಲ್ಲಿ ಅನುಕೂಲದಲ್ಲಿ ವಾಸ್ತವ್ಯ ಮಾಡ್ತಾರೆ. 27 ಮತ್ತೆ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಪ್ರಾರಂಭ ಆಗ್ತವೆ. 27 ಚನ್ನಗಿರಿ ಒಂದು ಕಡೆ ವಾಸ್ತವ್ಯ, ಮಾಯಕೊಂಡ ಒಂದು ಕಡೆ, ಹೊನ್ನಾಳಿ ಒಂದು ಕಡೆ, ಹರಿಹರ ಕ್ಷೇತ್ರ ಒಂದು ಕಡೆ, ಇನ್ನು ದಾವಣಗೆರೆ ದಕ್ಷಿಣ ಉತ್ತರ ಹತ್ತಿರ ಆಗುತ್ತೆ. ಜಗಳೂರಿಂದಲೂ ಸಹ ಬರ್ತೀವಿ ಅಂತ ಹೇಳಿದರೆ 28ನೇ ತಾರೀಕು ಬೆಳಗ್ಗೆ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳ ಅಡಿಕೆ ಬೆಳೆಗಾರರು, ಮುಖಂಡಗಳು, ಕಾರ್ಯಕರ್ತರು, ಮಹಿಳೆಯರು, ಮಾತೆಯರು ಒಳಗೊಂಡಂತೆ ರೈತ ಬಂಧುಗಳು ಒಳಗೊಂಡಂತೆ 11 ಗಂಟೆಗೆ ಎಸಿ ಏನು ಗುಟ್ಕಾ ನಿಷೇಧ ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಅದರ ವಿರುದ್ಧ ಕೇವಲ ಗುಟ್ಕಾ ಆರ್ಥಿಕ ಬೆಳೆ ಅಲ್ಲ, ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗೋಗಿದೆ ಅಡಿಕೆ ಬೆಳೆ. ಅಡಿಕೆ ಬೆಳೆಯಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ, ರೈತ ಬೆಳೆಗಾರರಿಗೆ ಮತ್ತು ನಮ್ಮ ಯುವಕರು ಇವಾಗ ಜೀವನ ರೂಪಿಸ್ಕೊಳ್ತಾ ಇದ್ದಾರೆ, ಕೇಣಿ ಮಾಡೋರು, ಅವರಿಗೆ ಭಾಳ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮ ಆಗ್ತದೆ. ಆ ಉದ್ದೇಶದಿಂದ ಬೃಹತ್ ಪಾದಯಾತ್ರೆಯನ್ನು ನಾವು ಚನ್ನಗಿರಿಯಿಂದ ದಾವಣಗೆರೆವರೆಗೂ ಬುಧವಾರ 9 ಗಂಟೆಯಿಂದ ಚನ್ನಗಿರಿಯಿಂದ ನಾವು ಪಾದಯಾತ್ರೆಯನ್ನು ಚಾಲನೆ ಮಾಡಿ ದಾವಣಗೆರೆಗೆ ಶುಕ್ರವಾರ 10:30 11 ಗಂಟೆಗೆ ಬಂದು ಎಲ್ಲರೊಂದಿಗೆ ಇಡೀ ಜಿಲ್ಲಾ ಮುಖಂಡರುಗಳು ದಾವಣಗೆರೆಗೆ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಸೇರಿ ಸರ್ಕಾರಿ ಕಚೇರಿಗಳನ್ನ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅಡಿಕೆ ಬೆಳೆಗಾರರ ಸುದ್ದಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಾವು ಸಹಿಸೋದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ, ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ, ಎಲ್ಲ ಬೆಳೆಗಾರರು ಒಂದೇ, ಎಲ್ಲ ಕೃಷಿ ಕೂಲಿ ಕಾರ್ಮಿಕರು ಒಂದೇ, ಎಲ್ಲ ಕೇಣಿದಾರರು ಒಂದೇ, ಬೆಳೆಗಾರರು ಒಂದೇ. ಎಲ್ಲರಿಗೂ ಮನವಿ ಮಾಡ್ತೀವಿ, ಉಗ್ರ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ತೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.